ಘಟನೆಯಲ್ಲಿ ಚನ್ನರಾಯಪಟ್ಟಣ ಮಾನಸ ದುರಂತವಾಗಿ ಅಂತ್ಯವನ್ನ ಕಂಡಿದ್ದಾರೆ. ಮಾನಸ ಮೃತದೇಹ ಖಚಿತವನ್ನ ಪಡಿಸಿದ್ದಾರೆ ತಂದೆ ಚಂದ್ರೇಗೌಡ. ಕೊರಳಲ್ಲಿದ್ದಂತಹ ಚೈನ್ ಅನ್ನ ನೋಡಿ ಗುರುತನ್ನ ಪತ್ತೆ ಮಾಡಿದ್ದಾರೆ ತಂದೆ. ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಅಂತ ಹೇಳಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಘಟನೆಯಲ್ಲಿ ಚನ್ನರಾಯಪಟ್ಟಣ ಮಾನಸ ದುರಂತವಾಗಿ ಅಂತ್ಯವನ್ನ ಕಂಡಿದ್ದಾರೆ. ಮಾನಸ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಖುದ್ದು ತಂದೆ ಚಂದ್ರೇಗೌಡ ಅವರು ಈ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ. ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಹೋಗಿ ಬರ್ತೀನಿ ಅಪ್ಪ ಅಮ್ಮ ಅಂತ ಹೇಳಿ ಹೊರಟಂತಹ ಮಾನಸ ಈ ಒಂದು ಅಪಘಾತದಲ್ಲಿ ದುರಂತವಾಗಿ ಅಂತ್ಯವನ್ನ ಕಂಡಿದ್ದಾರೆ. ಇಲ್ಲಿಯವರೆಗೂ ಕೂಡ ಬಾಡಿ ಐಡೆಂಟಿಫಿಕೇಶನ್ ಮಾಡುವಂತಹ ಕೆಲಸಗಳು ನಡೀತಾನೆ ಇತ್ತು. ಯಾರ ಮೃತದೇಹ, ಯಾರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಈಗ ಮಾನಸ ಅವರು ದುರಂತವಾಗಿ ಅಂತ್ಯವನ್ನ ಕಂಡಿದ್ದಾರೆ. ನೋಡಿ, ಇವರೇ ಮೃತ ಮಾನಸ. ಮಾನಸ ಅವರಿಗೆ ಮದುವೆ ಕೂಡ ಫಿಕ್ಸ್ ಆಗಿತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಟ್ ಅಷ್ಟರಲ್ಲಾಗಲೇ ಈ ರೀತಿಯಾಗಿ ಅಪಘಾತವಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಫ್ರೆಂಡ್ಸ್ಗಳ ಜೊತೆ, ಸ್ನೇಹಿತರ ಜೊತೆ ಇಯರ್ ಎಂಡ್ ಪಾರ್ಟಿ, ಮತ್ತು ಹೇಗಿದ್ರೂ ಹಾಲಿಡೇಸ್ ಇರುತ್ತೆ. 3-4 ದಿನ ಕಂಟಿನ್ಯೂಸ್ಲಿ ಎಲ್ಲ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸಿಗೋದಿಲ್ಲ. ಈ ರೀತಿಯಾಗಿ ಒಕೇಶನಲ್ಗಳು ಬಂದಂತಹ ಸಂದರ್ಭದಲ್ಲಿ ಲೀವ್ ಅಪ್ಲಿಕೇಶನ್ ಹಾಕೊಳ್ಳೋದು, 3 ದಿನ 4 ದಿನ ಲೀವ್ ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಹೊರಗಡೆ ಹೋಗುವುದನ್ನು ನಾವು ಗಮನಿಸಿದ್ದೇವೆ. ಅದೇ ರೀತಿಯಾಗಿ ಮಾನಸ ಅವರು ಕೂಡ ಗೋಕರ್ಣಕ್ಕೆ ಹೋಗ್ತಾ ಇದ್ರು ಅಂತ ಕಾಣಿಸುತ್ತೆ. ಬಟ್ ಆದರೆ ಅವರು ಬದುಕಿ ಬರಲಿಲ್ಲ. ಈಗ ತಂದೆ ತಾಯಿ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾನಸ ಅವ್ರಿಗೆ ಏನೂ ಆಗಿರೋದಿಲ್ಲ, ವಾಪಸ್ ಬರ್ತಾರೆ, ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದಂತಹ ಜೀವಕ್ಕೆ ಆಘಾತ. ಅಪಘಾತದ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾರೆ ಚಾಲಕ ರಫೀಕ್. ಡಿಕ್ಕಿ ಹೊಡೆದಾಗ ಏನಾಯ್ತು ಅನ್ನೋದೇ ನಮಗೆ ಗೊತ್ತಾಗ್ಲಿಲ್ಲ. ಹಿರಿಯೂರು ಬಳಿ ಹೋಗಬೇಕಾದ್ರೆ ಆಪೋಸಿಟ್ನಿಂದ ಲಾರಿ ಬಂತು, ಅದು ಮಾತ್ರ ಗೊತ್ತಾಯಿತು. ತುಂಬ ಓವರ್ ಸ್ಪೀಡ್ನಲ್ಲಿ ಬಂತು ಲಾರಿ, ಡಿಕ್ಕಿಯನ್ನು ಹೊಡಿತು. ನಾನು ಸುಮಾರು 60ರಿಂದ 70 ಸ್ಪೀಡ್ನಲ್ಲಿ ಹೋಗ್ತಾ ಇದ್ದೆ ಅಷ್ಟೇ. ಆಸ್ಪತ್ರೆಯಲ್ಲಿ ಸೀಬರ್ಡ್ ಬಸ್ನ ಚಾಲಕ ರಫೀಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು, ಯಾವ ರೀತಿಯಾಗಿ ಈ ಲಾರಿಯ ಚಾಲಕ ವೇಗವಾಗಿ ಇದ್ದ ಅನ್ನೋದ್ರ ಬಗ್ಗೆ ಎಂಚಿಂಚು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಡಿವೈಡರ್ ಜಿಕ್ಷನ್ ಅಲ್ಲ, ನೀವು ಅದನ್ನು ತಪ್ಸಕ್ಕೆ ಹೋದ್ರಿ, ನೀವು ತಪ್ಸಾಗ ಬಾಜು ಬಸ್ಸಿಗೆ ಟಚ್ ಆಯ್ತು. ಬಾಜು ಬಸ್ಸಿಗೆ ಟಚ್ ಆಯ್ತು. ಎಷ್ಟು ಜನ ಇದ್ರಿ ಬಸ್ಸಲ್ಲಿ? 28. ಓಕೆ. ನೀವು ಅಂದ್ರೆ ಅವ್ನು ಓವರ್ ಸ್ಪೀಡಾಗಿ ಬಂದಿದ್ದಕ್ಕೆ ಹಿಂಗಾಯ್ತದ. ಮತ್ತು ನೀವು ಹಿಂಗೆ ಬಸ್ಸಿಂದ ಕಾಪಾಡ್ಕೊಡ್ರಿ ನಿಮ್ಮನ್ನ? ನನಗೆ ಯಾರು ತೆಗೆದವ್ರು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್, ಏನಾಗಿದೆ ಗೊತ್ತಿಲ್ಲ. ಅಂದ್ರೆ ಬಸ್ ಡಿಕ್ಕಿ ಹೊಡೆದ್ಮೇಲೆ ಬ್ಲಾಸ್ಟ್ ಆಯ್ತಾ? ಬ್ಲಾಸ್ಟ್ ಆಯ್ತು ಸೀದಾ ರಿಸಲ್ಟ್ ಆಗಿಗೆ ಬಂದ ನಾವು. ಬ್ಲಾಸ್ಟ್ ಆಯ್ತು. ಸೀದಾ ಡೀಸೆಲ್ ಟ್ಯಾಂಕಿಗೆ ಬಂದು ನೋಡೋದು ಸರ್. ಡೀಸೆಲ್ ಟ್ಯಾಂಕಿಗೆ ಹೊಡೆದಿದ್ದಾನೆ. ಡೀಸೆಲ್ ಟ್ಯಾಂಕಿ ಹೊಡೆದಿದ್ದರಿಂದ ಬ್ಲಾಸ್ಟ್ ಆಗಿದ್ದು. ಬ್ಲಾಸ್ಟ್ ಆಗಿಬಿಟ್ಟು ಸರ್. ಮಕ್ಕಳು ಯಾರಾದರೂ ಇದ್ರ ಬಸ್ಸಲ್ಲಿ? ಇತ್ತು ಸರ್, ಒಬ್ಬರು ಇದ್ರು. ಇದ್ರಾ? 2 ಮಕ್ಕಳಿದ್ದು. 2 ಮಕ್ಕಳಿದ್ದು. 2 ಮಕ್ಕಳಿದ್ದು ಎಲ್ಲ ಎಲ್ಲಿ ಗೋಕರ್ಣ ಕೊಟ್ಟಿದ್ರ? ಗೋಕರ್ಣ, ಕುಮಟಾ, ಶಿವಮೊಗ್ಗ ಇದ್ದು ಸರ್. ಏನು ಅವ್ರ ಡ್ರೈವರ್ ಹೆಸರೇನು? ಮೊಹಮ್ಮದ್ ರಫೀಕ್. ನೀವು ಒಬ್ಬರೇ ಡ್ರೈವರ್ ಇದ್ರೆ ಇಬ್ಬರು ಇದ್ರ? ಒಬ್ಬರೇ ರೀ. ಎಲ್ಲಿಂದ ಎಲ್ಲಿ ಹೋಗ್ತಾ ಇತ್ತು ಬಸ್ಸು? ಬೆಂಗಳೂರು ಟು ಗೋಕರ್ಣ. ನೀವು ಮಲಗಿದ್ರ ಅವಾಗ? ಹಾಂ. ಏನಾಯ್ತು ಅಂತ ಗೊತ್ತಾಯ್ತಾ? ನೀವು ಏನು ಗಾಯ ಆಗಿಲ್ವಾ? ಕೈ ಗಾಯ ಆಗಿದ್ರಿ? ಕೈ ಅಷ್ಟೇ ಗೊತ್ತಾದ ತಕ್ಷಣ ನೀವು ಜಂಪ್ ಮಾಡಿರಿ. ಇದ್ರೆ ಗ್ಲಾಸ್ ಮಾಡ್ಕೊಂಡು ಹೋಗಿ ಅಲ್ಲೇ ಬಿದ್ದೀನ್ರಿ ನಾನು. ಹಾಕೋ ತಕ್ಷಣ ಹೊರಗೆ ಬಿದ್ದೀಯಾ? ಹೊರಗೆ ಬಿದ್ದೀನ್ರಿ ನಾವು. ಮತ್ತೆ ಡ್ರೈವರ್ ಹೆಂಗೆ? ಡ್ರೈವರ್ ಅಲ್ಲೇ ಸಿಕ್ಕೊಂಡಿದ್ದಾರೆ. ಸಿಕ್ಕೊಂಡು ಕಾಲಿಗೆ ನೋವಾಗಿದ್ದು. ಏನು ಡ್ರೈವರ? ಇಲ್ರಿ, ಕ್ಲೀನರ್. ನಿಮ್ಮ ಹೆಸರು? ಈಗ ಮೊಹಮ್ಮದ್ ಸಾದಿಕ್. ಆಕ್ಸಿಡೆಂಟ್ ಆದ್ಮೇಲೆ ಅವ್ರ ಬಾಡಿ ಎಲ್ಲಿ